ಹಲೋ, ವೆಲ್ಕಮ್ ಟು RSGBS ಚಾನಲ್. ಭಾಳಷ್ಟು ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂಥ ಏಕೈಕ ಚಾನಲ್ ನನ್ನ RSGBS ಚಾನಲ್. ಹಾಗಾಗ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ, RSGBS ಚಾನಲ್ ಆಲ್ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು. ಇವತ್ತೇನಪ್ಪ ಒಂದು ಹೊಸ ವಿಚಾರಧಾರೆ ತಂದಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ಪ್ರಾಬ್ಲಮ್ ಹೇಳ್ತೀನಿ, ಕರೆಕ್ಟ್ ಅರ್ಥ ಮಾಡ್ಕೊಂಡ್ರಿ. ಇದು ಓನ್ಲಿ ಅಪ್ಲಿಕೇಬಲ್, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು. ನಿಮ್ಮ ಹುಡುಗರು ಸಣ್ಣಕ್ಕಿರ್ಬೇಕಾದ್ರೆ ಮಾತು ಕೇಳ್ತಾ ಇರ್ತಾರೆ, ಸಹಜ. ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ 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 ಪಿ ಯು ಸಿ ಲೆವೆಲು, 8ನೇ ಕ್ಲಾಸು 9ನೇ ಕ್ಲಾಸು ಪಿ ಯು ಸಿ ಲೆವೆಲಿಗೂ ಅಥವಾ ಡಿಗ್ರಿ ಲೆವೆಲಿಗೆ ಬರ್ತಿದ್ದಂಗೆ, ಅದು ಗಂಡಾರಾಗಲಿ ಹೆಣ್ಣಾರಾಗಲಿ, ಅವರು ದುಷ್ಟರ ಸಹವಾಸ ಸೇರ್ಕೊಂಡ್ಬಿಟ್ಟು ಇಲ್ಲದೆ ಚಟಗಳನ್ನ, ಬ್ಯಾಡ್ ಹ್ಯಾಬಿಟ್ಗಳನ್ನ ಕಲಿತಾರೆ. ಒಂದು ಎರಡನೇದು ಲವ್ವಲ್ಲಿ ಬೀಳ್ತಾರೆ. ಅದು ನಿಮಗೆ ಗೊತ್ತಿರುತ್ತೆ, ಹಾಳಾಗುತ್ತೆ ಮುಂದೆ ಅವ್ರ ಭವಿಷ್ಯ ಅನ್ನೋದು ಅವ್ರಿಗೆ ಗೊತ್ತಾಗ್ತಿರಲ್ಲ. ನೀವು ಅದನ್ನು ಯಾರ ಕೈಯಲ್ಲಿ ಹೇಳಿಸಿದ್ರು ಅಥವಾ ನೀವೇ ಹೇಳಿದ್ರು ಅವ್ರ ಚಿತ್ರಗಳ ಸ್ಟೇಜಲ್ಲಿ ಇರೋಲ್ಲ, ಕೈ ಮೀರಿ ಹೋಗ್ತಾ ಇರ್ತಾರೆ. ಅವಾಗ ತಂದೆ ದೊಡ್ಡ ಹೆಡೇಕ್. ಏನು ಮಾಡಿದರೆ ಇದು ಸರಿ ಹೋಗುತ್ತೆ, ಏನು ಮಾಡಿದ್ರು ಯಾವ ಥರ ಹೇಳ್ಸಿದ್ರು ಬುದ್ಧಿ ಬರ್ತಾ ಇರೋಲ್ಲ, ಇವರಿಗೆ ಯಾವ ರೀತಿ ಹೇಳಬೇಕು ಅನ್ನೋದು ನಿಮಗೆ ಭಾಳ ಹೆಡೇಕ್ ಆಗಿರ್ತಲ್ವ. ಇದನ್ನು ಯಾವ ರೀತಿ ಮಾಡಿ ಈ ಒಂದು ಸಮಸ್ಯೆಯಿಂದ ಈಸಿಯಾಗಿ ಹೊರಬರ್ಬೋದು ಅನ್ನೋದನ್ನ ಇವತ್ತಿನೊಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇದು ಓನ್ಲಿ ಫಾರ್, ನಾನು ಹೇಳ್ತಿರೋದು ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ನಿಮ್ಮ ಹುಡುಗರು ಓದೋ ಟೈಮಲ್ಲಿ ಈ ಲವ್ವಲ್ಲಾಗಲಿ ಬ್ಯಾಡ ಅಭ್ಯಾಸದಲ್ಲಿ ಬಿದ್ದಾಗ ಮಾತ್ರ ಇದನ್ನು ಅಪ್ಲೈ ಮಾಡಿರಿ. ಅವರು ಚೆನ್ನಾಗಿದ್ದಾನೆ, ಓದೋದು ಅರ್ಥ ಆಗ್ತಿಲ್ಲ, ಬೇರೆ ಇರೋಲ್ಲ, ಓಕೆ ಮನೆ ಕೂತ್ಕೊಂಡು ಓದ್ತಾನೆ, ಓದಿ ತಲೆ ಆಗ್ತಿಲ್ಲ ಅನ್ನೋಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸ್ಕಾಲ್ ಮಾಡ್ಕೊಂಡು ಹೋಗಿ ನಿಮಗೆ ಎಲ್ಲ ಸಿಗುತ್ತೆ. ಇದು ಓನ್ಲಿ ನಿಮ್ಮ ಹುಡುಗರು ಬಂದಾಗ ಬ್ಯಾಡ್ ಹ್ಯಾಬಿಟ್ಟು, ಲವ್ ಫೀಲಿಂಗಲ್ಲಿ, ಅದು ಗಂಡ ಆಗಲಿ ಹೆಣ್ಣಾಗಲಿ ಬಿದ್ದಾಗ ನಿಮಗೆ ಆ ಥರ ಪ್ರಾಬ್ಲಮ್ ಆಗ್ತಾ ಇದ್ದರೆ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನೋಡ್ತಿರಲ್ಲ ವಿಡಿಯೋ, ಅದ್ರ ಕೆಳಗಡೆ ಸಬ್ಸ್ಕ್ರೈಬ್ ಅಂತದೆ. ಈಗೆಲ್ಲ ಯೂಟ್ಯೂಬ್ ಸ್ವಲ್ಪ ಅಪ್ಡೇಟ್ ಆಗಿರೋದ್ರಿಂದ RSGBS ಅಂತಿದೆ, ಕಾಣ್ತಾ ಇದೆಯಾ? ಅದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿ ಯಾರು ಬೆಲ್ ಐಕನ್ ಬಟನ್ ಇದೆ, ಅವೆರಡನ್ನೂ ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ಆಗಿ ಫಸ್ಟ್ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ಹಾಗೂ ನಿಮ್ಮ ಮನೇಲಿ ಪ್ರಾಬ್ಲಮ್ ಆಗ್ತಿದ್ರೆ ನೀವು ಮಾಡಿರಿ. ನಿಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ ಸರ್, ನಮ್ಮಲ್ಲಿ ಯಾರು ಪ್ರಾಬ್ಲಮ್ ಇಲ್ಲ, ಆ ಥರ ಪ್ರಾಬ್ಲಮ್ ಇಲ್ಲ ಅಂತಂದರೆ ದಯವಿಟ್ಟು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾನ್ಸ್ಫರ್ ಮಾಡಿರಿ. ಅದು ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವುದಕ್ಕಾದ್ರೂ ಇದನ್ನು ಮೆಸೆಂಜರ್ ಆಗಿರ್ಬೋದು, ಯಾವುದಕ್ಕಾದ್ರೂ ಇದನ್ನು ಶೇರ್ ಮಾಡೋದ್ರಿಂದ ಯಾರು ಇದರಿಂದ ಬಳಲ್ತಾ ಇರ್ತಾರಲ್ಲ, ನಿಮ್ಮಿಂದ ಒಂದು ಚಿಕ್ಕ ಅವ್ರಿಗೆ ಹೆಲ್ಪ್ ಮಾಡೋದಾಗುತ್ತೆ. ಎಷ್ಟೋ ಜನಕ್ಕೆ ವಿಚಾರ ಗೊತ್ತಾಗುತ್ತೆ, ಎಷ್ಟೋ ಜನಕ್ಕೆ ಇದು ನೆಸೆಸಿಟಿ ಇರುತ್ತೆ. ನಿಮಗೆ ಅಕಸ್ಮಾತ್ ಇದ್ದರೆ ನೀವು ಮಾಡಿ, ಅಕಸ್ಮಾತ್ ಯಾರಿಗೋ ನೆಸೆಸಿಟಿ ಇರುತ್ತೆ, ಹೌದು ಈ ಥರ ಒಳ್ಳೆ ಇದು ಸಿಗ್ತಾರ ಅಂತ, ನಿಮ್ಮಿಂದ ಒಂದು ಹೆಲ್ಪ್ ಮಾಡೋದಾಗುತ್ತಲ್ವ ಅಂತ ಹೇಳ್ಕೊಂತ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ, ನಾನು ಹೇಳ್ಬೇಕಾಗಟ್ಟೆ ಕೇಳ್ರಿ, ಇದು ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಇದಕ್ಕೆ ಏನು ಪರಿಹಾರ ಅಂತ ಹೇಳಿದ್ರೆ, ಇದು ಶುಕ್ಲ ಪಕ್ಷ ಅಂತ ಬರುತ್ತಲ್ಲ, ಶುಕ್ಲ ಪಕ್ಷದ ಮೊದಲನೇ ಬುಧವಾರ, ಮತ್ತು ಎರಡನೇ ತೊಗೊಳಂಗಿಲ್ಲ, ಮೊದಲನೇ ಬುಧವಾರ ಒಂದು ಖರ್ಚಿಪ್ ತೊಗೊಳ್ರಿ. ಖರ್ಚಿಪ್ ತೊಗೊಂಡ್ಬಿಟ್ಟು ಆ ಖರ್ಚಿಪ್ನ ಯಾವುದೇ ಕಾರಣಕ್ಕೂ ವಾಶ್ ಮಾಡೋಂಗಿಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅದನ್ನು ವಾಶ್ ಮಾಡೋಂಗಿಲ್ಲ. ಅದಕ್ಕೆ 250 ಗ್ರಾಮ್ ಉದ್ದಿನಬೇಳೆ, ಕರೆಕ್ಟಾಗಿ ಹೇಳ್ಬೇಕಾದ್ರೆ 250 ಗ್ರಾಮೇ ಹಾಕಬೇಕು. 250 ಗ್ರಾಮ್ ಉದ್ದಿನಬೇಳೆ ಹಾಕಿ ಅದನ್ನು ಚೆನ್ನಾಗಿ ಗಂಟು ಕಟ್ಬಿಟ್ಟು ಅದಕ್ಕೆ ದಕ್ಷಿಣ ಸಮೇತ ನಿಮ್ಮ ಹುಡುಗರ ಕೈಯಲ್ಲೇ ಕೊಡಿಸ್ಬೇಕು. ನೀವು ಕೊಡೋಂಗಿಲ್ಲ, ನಿಮ್ಮ ಹುಡುಗರ ಕೈಯಲ್ಲೇ ಅದನ್ನು ಇನ್ನೊಬ್ರು ದಾನವಾಗಿ ಕೊಡಿಸ್ಬೇಕು. ಅದನ್ನು ಸತತವಾಗಿ 5 ಶುಕ್ಲ ಪಕ್ಷ ಮೊದಲನೇ ಬುಧವಾರ ಮಾಡಿಸ್ಬೇಕು. ಅದು ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅಷ್ಟರೊಳಗೆ ರಿಸಲ್ಟ್ ಸಿಗುತ್ತೆ. ಅವನು ಅಕಸ್ಮಾತ್ ಲವ್ ಮಾಡ್ತಾಯಿದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಆಮೇಲೆ ಬ್ಯಾಡ್ ಹ್ಯಾಬಿಟ್ ಮಾಡ್ತಾಯಿದ್ರೆ ಅದು ಸ್ಟಾಪ್ ಆಗುತ್ತೆ. ಇದು ಮಾಡಿ ನೋಡಿರಿ. ಇದು ಮಾಡಿಬಿಟ್ಟು ಭಾಳಷ್ಟು ಜನ ಹೊಡಿತಾ ಕಂಡಿದ್ದಾರೆ. ಸೊ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ಯಾರ್ಯಾರು ಇದು ಮಾಡಿ ಓಕೆ ಅಪ್ಲೋಡ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇದರಿಂದ ಹೌದು ಇದು ಓಕೆ ಆಗ್ತಿದೆ, ಇದು ತಂತ್ರ ವರ್ಕೌಟ್ ಆಗ್ತಿದೆ ಅಂತ ಹೇಳಿದಾಗ ಅಷ್ಟೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಹೊರತು ಇದು ಯಾವುದೇ ಕಾರಣಕ್ಕೂ ಸುಮ್ಮನೆ ಅಪ್ಲೋಡ್ ಮಾಡೋದಿಲ್ಲ. ನೀವು ಕಣ್ಣು ಮುಚ್ಕೊಂಡು ನಾವು ಕೊಟ್ಟಿರೋ ತಂತ್ರ ನೀವು ಮಾಡ್ಬೋದು. ಯಾರು ನಿಮ್ಮಲ್ಲೇ ಇಲ್ಲ ಓಕೆ, ಅಟ್ಲೀಸ್ಟ್ ಯಾರು ಇದನ್ನ ನೀವು ಬೇಗ ಶೇರ್ ಮಾಡೋದ್ರಿಂದ ಬೇರೆ ಮೇಲೆ ಯಾರು ಆಗ್ತಿದೆಯಲ್ಲ, ಯಾರು ಈ ಥರ ಪ್ರಾಬ್ಲಮ್ ಬಳಸ್ತಾರಲ್ಲ, ಇದನ್ನು ಕೊಡೋದ್ರಿಂದ ನೀವೊಂದು ಹೆಲ್ಪ್ ಮಾಡೋಕ್ಕಾಗಲ್ವ, ಸಣ್ಣ ಒಂದು ಚಿಕ್ಕ ಹೆಲ್ಪ್ ಮಾಡೋದಾಗುತ್ತೆ ಅಂತ ಹೇಳ್ಕೊಂತ ಇವತ್ತಿನ ಒಂದು ಸಬ್ಜೆಕ್ಟ್ನ ಮುಗಿಸ್ತಾ ಇದ್ದೀನಿ. ಮತ್ತು ಹೊಸ ವಿಚಾರಧಾರೆಯೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ದಯಮಾಡಿ ನಿಮ್ಮ ಹತ್ರ ಒಂದು ಸಣ್ಣ ರಿಕ್ವೆಸ್ಟ್, ಭಾಳಷ್ಟು ವೀಡಿಯೋಗಳು ಮಾಡಾಕ್ತಾ ಇದ್ದೀನಿ. ನೀವು ಒಂದು ಸಬ್ಸ್ಕ್ರೈಬ್ ಕೊಡೋದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಚೆನ್ನಾಗುತ್ತೆ, ಇನ್ನೂ ಒಳ್ಳೆ ವಿಚಾರಧಾರೆಗಳು ನಿಮಗೆ ಕೊಡಬೇಕು ಅನಿಸುತ್ತೆ. ದಯಮಾಡಿ ನಿಮಗೆಲ್ಲ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ಕೊಂತ ನಾನು ಒಂದು ಸಬ್ಜೆಕ್ಟ್ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ